ನಿಮ್ಮ ಖರ್ಚನ್ನು ಟ್ರ್ಯಾಕ್ ಮಾಡಿ. ಅತಿ ಖರ್ಚು ಮಾಡುವುದಕ್ಕೆ ಹೆಚ್ಚಿನ ಕೊಡುಗೆ ನೀಡುವವರಲ್ಲಿ ಒಬ್ಬರು ಕ್ರೆಡಿಟ್ ಕಾರ್ಡ್ ಆಗಿದೆ. ಅದನ್ನು ಸ್ವೈಪ್ ಮಾಡುವುದು ಸುಲಭ ಮತ್ತು ವೆಚ್ಚಗಳು ಹೆಚ್ಚಾಗುತ್ತಿವೆ ಎಂಬುದರ ಟ್ರ್ಯಾಕ್ ಅನ್ನು ಕಳೆದುಕೊಳ್ಳಬಹುದು. ನಿಮ್ಮ ಖರ್ಚುಗಳನ್ನು ನಿಯಮಿತವಾಗಿ ಪರಿಶೀಲಿಸುವ ಮೂಲಕ ನಿಮ್ಮ ಹಣ ಎಲ್ಲಿಗೆ ಹೋಗುತ್ತದೆ ಮತ್ತು ಎಲ್ಲಿಗೆ ಟ್ರಿಮ್ ಮಾಡಬೇಕಾಗುವುದು ಎಂಬುದನ್ನು ಹಣವನ್ನು ಉಳಿಸಿಕೊಳ್ಳಲು ಬಿಲ್ಗಳನ್ನು ಹೊಂದಿದ್ದೀರಿ. ನಿಮ್ಮ ಖರ್ಚನ್ನು ಪರಿಶೀಲಿಸುವ ಮೂಲಕ ಅದರ ಕಡಿವಾಣವನ್ನು ಹಾಕಬಹುದು. ಇದರಿಂದ ಯಾವ ವಿಷಯಕ್ಕೆ ಎಷ್ಟು ಖರ್ಚು ಹಣ ಮಾಡಿದ್ದೀವಿ ಎಂದು ಗೊತ್ತಾಗುತ್ತದೆ. ನಿಮಗೆ ಆಶ್ಚರ್ಯವಾಗಬಹುದು. ಉಳಿತಾಯ ಗುರಿಗಳನ್ನು ಹೊಂದಿಸಿ. ನಿರ್ದಿಷ್ಟ ಗುರಿಗಳನ್ನು ಹೊಂದಿಸುವುದು ಸಣ್ಣ ಅಥವಾ ದೊಡ್ಡ ಹಣವನ್ನು ಉಳಿಸುವುದು ಸುಲಭಗೊಳಿಸುತ್ತದೆ. ಕುಟುಂಬ ಅಥವಾ ರಜಾದಿನದ ಉಡುಗೊರೆಗಳಂತಹ ಅರ್ಥಪೂರ್ಣವಾದ ಯಾವುದನ್ನಾದರೂ ನೀವು ಉಳಿಸುತ್ತಿರುವಿರಿ ಎಂದು ತಿಳಿದುಕೊಳ್ಳುವುದು ಇತರ ಪ್ರದೇಶಗಳಲ್ಲಿ ಕಡಿತಗೊಳಿಸುವುದನ್ನು ಸುಲಭಗೊಳಿಸುತ್ತದೆ. ಸ್ವಯಂಚಾಲಿತ ಉಪಕರಣವನ್ನು ಬಳಸಿ. ಹಣವನ್ನು ಉಳಿಸಲು ಮತ್ತೊಂದು ಉತ್ತಮ ಮಾರ್ಗವೆಂದರೆ ಸ್ವಯಂಚಾಲಿತ ಉಳಿತಾಯ ಸಾಧನವನ್ನು ಬಳಸುವುದು. ನಿಮ್ಮ ಪೇಚೆಕ್ನಿಂದ ಹೊರಬರಲು ಪೂರ್ವ ಅಧಿಕೃತ ಉಳಿತಾಯ ವರ್ಗಾವಣೆಯನ್ನು ಹೊಂದಿಸಲು ನಿಮ್ಮ ಬ್ಯಾಂಕ್ನೊಂದಿಗೆ ನೀವು ಕೆಲಸ ಮಾಡಬಹುದು. ಇದರಿಂದ ನೀವು ಮೊದಲು ಹಣ ಖರ್ಚನ್ನು ಮಾಡುವ ಅವಕಾಶವನ್ನು ಪಡೆಯುವುದಿಲ್ಲ. ಬದಲಾವಣೆಗೆ ನೀವು ಇನ್ನೂ ಬೇಕಾದಷ್ಟು ಸಲಹೆಗಳು ಮನಿ ಟಿಪ್ಸ್ ಸೇವಿಂಗ್ಸ್ನಲ್ಲಿ ಇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಲೈಕ್, ಶೇರ್, ಕಮೆಂಟ್.